ನಮಸ್ತೆ ಎಲ್ರಿಗೂ. ನಾನು ಈ ಗಿಡನ ನಮ್ಮ ಮನೆಯಲ್ಲಿ ಒಂದು ಶೋ ಗಿಡವಾಗಿ ನಾನು ಬೆಳೆದಿದ್ದೀನಿ. ಆದರೆ ಈ ಗಿಡನ ಇತ್ತೀಚೆಗೆ ಎಲ್ಲರೂ ಮನೆ ಮುಂದೆ ಅಷ್ಟಲಕ್ಷ್ಮಿ ಗಿಡ ಅಂತ ಬೆಳೀತಾ ಇದ್ದಾರೆ. ಅದು ತಪ್ಪು ತಿಳುವಳಿಕೆ. ಇದು ಒಂದು ಮುಳ್ಳು ಜಾತಿಗೆ ಸೇರಿದಂಥ ಗಿಡ. ಈ ಗಿಡನ ಹಳ್ಳಿಲಿ ರೈತರುಗಳು ಬೇಲಿಗಾಗಿ ಇದನ್ನು ಬೆಳೀತಾರೆ. ಮತ್ತು ನಾವು ಇದನ್ನು ಈಗ ಅಷ್ಟಲಕ್ಷ್ಮಿ ಗಿಡ ಅಂತ ಎಲ್ಲರ ಮನೆಯಲ್ಲೂ ಪೂಜೆ ಮಾಡ್ತಾ ಇದ್ದಾರೆ. ನಾನು ಸುಮಾರು ಮನೆಗಳಲ್ಲಿ ನೋಡಿದ್ದೀನಿ. ಆದರೆ ಅದು ತಪ್ಪು. ನಾವು ಪೂಜೆ ಮಾಡಬೇಕಾಗಿರುವಂಥ ಒಂದೇ ಒಂದು ಗಿಡ ಅಂದರೆ ಅದು ತುಳಸಿ ಗಿಡ ಮಾತ್ರ. ತುಳಸಿ ಗಿಡ ಬೆಳೆಯೋ ಉದ್ದೇಶ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ತುಳಸಿ ಗಿಡನ ನಾವು ಬೆಳೆಯೋದು. ಮತ್ತು ಗಂಡ ಮಕ್ಕಳು ಯಾರ ಮನೆಯಲ್ಲಿ ಕಷ್ಟಪಟ್ಟು ದುಡಿತಾರೋ ಅವ್ರ ಮನೇಲಿ ಆರ್ಥಿಕತೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆ ಬೆಳವಣಿಗೆ ಆಗಬೇಕಾದ್ರೆ ತಾಯಿ ಆಶೀರ್ವಾದ ಇರಲಿ ಅಂತ ಗೃಹಿಣಿಯಾದಳು ಬೆಳಗ್ಗೆ ಎದ್ದು ತುಳಸಿ ಪೂಜೆ ಮಾಡ್ತಾಳೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ತುಳಸಿ ಪೂಜೆ ಮಾಡಿ. ಅದು ಬಿಟ್ಟು ಈ ಮುಳ್ಳಿನ ಗಿಡನ ಅಷ್ಟಲಕ್ಷ್ಮಿ ಗಿಡ ಅಂತ ಪೂಜೆ ಮಾಡಿದ್ರೆ ಯಾವ ಕಾರಣಕ್ಕೂ ಲಕ್ಷ್ಮಿ ಬರಲ್ಲ. ಇದರಿಂದ ನೆಗೆಟಿವ್ ಎನರ್ಜಿ ಮನೆಗೆ ಬರುತ್ತೆ ಹೊರತು ಪಾಸಿಟಿವ್ ಅಂತೂ ಆಗಲ್ಲ. ಬೆಳಗ್ಗೆ ಎದ್ದು ಹೊರಗಡೆ ಯಾರೇ ಹೋಗಬೇಕಾದ್ರೂ ಮುಳ್ಳಿನ ಗಿಡ ನೋಡಿಕೊಂಡು ಹೋಗಬಾರ್ದು. ಆದ್ದರಿಂದ ದಯವಿಟ್ಟು ಈ ಗಿಡ ಯಾರ್ಯಾರು ಬೆಳೆಸಿದ್ದೀರಾ ಅವರು ತೆಗೆದು ಪಕ್ಕಕ್ಕಿಟ್ಟು ಅದನ್ನು ಶೋ ಗಿಡವಾಗಿ ನೀವು ಬೆಳೆಸ್ಕೊಂಡು ಅದನ್ನು ನೋಡಿ ಖುಷಿ ಪಡಬೇಕೇ ಹೊರತು ಅದನ್ನು ಒಂದು ದೇವ್ರ ಸ್ವರೂಪ ಅಂತ ಯಾರೂ ಅಂದ್ಕೊಳ್ಳೋಕೆ ಹೋಗಬೇಡಿ.